बीदर में आज विभिन्न संघ संगठनों द्वारा बीदर बंद का आह्वान किया गया। यह बंद केंद्रीय मंत्री अमित शाह के विरुद्ध था। आज सुबह से ही बीदर शहर में बंद का असर देखने में आया। बंद के दौरान विभिन्न संघ संगठनाएं शहर में के अंबेडकर चौक पर एकत्रित होकर विरोध प्रदर्शन करते रहे। आज शहर के अंबेडकर चौक पर बंद के समर्थन में काउंसिलर मोहम्मद नवाज खान पहुंचे और संगठनों के साथ बंद का समर्थन करते हुए विरोध प्रदर्शन किया। बंद को देखते हुए पुलिस प्रशासन में कड़ा बंदोबस्त किया गया था। शहर के हर क्षेत्र में पुलिस की तैनाती की गई थी। मोहम्मद नवाज खान ने शिवनगौड़ पाटिल से बंदोबस्त के दौरान बातचीत की। इस मौके पर दलित नेताओं ने मीडिया से बात की। कैमरामैन पपुराज का कवरेज। ಅಭಿಮಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾದಿಗಳಿಂದ ಇವತ್ತು ಬೀದರ್ ಬಂದ್ ಕರೆ ಮಾಡಲಾಗಿದೆ। ಇವತ್ತು ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, OBC ಆಗಲಿ ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಸಹಕಾರ ಮಾಡಿದ್ದಾರೆ। ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ। ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಖಾಲಿ SC ಗೋಸ್ಕರ ಮಾಡಿಲ್ಲ, ಅವರ ಇಂಡಿಯಾಗೋಸ್ಕರ ಸಂವಿಧಾನ ಬರೆದರೆ। ಅಂಶವನ್ನು ಹೇಳಕ್ಕೆ ಇಷ್ಟಪಡ್ತೀನಿ। ಅಂಶ ಏನು ಮಾಡಿದ್ದಾರೆ ಗೊತ್ತಾ, ಅವರು ಯಾವಾಗ ಪ್ರವಚನ ತಗೊಂಬತ್ತಿ ಆವಾಗ ಬಾಬಾ ಸಾಹೇಬ್ ಅವ್ರದ್ದು ಒಂದು ಬುಕ್ ಮ್ಯಾಗೆ ಪ್ರಮಾಣ ಕೈ ಇಕ್ಕಿ ಅವರು ಇದು ಪ್ರವಚನ ತಗೋತಾರೆ। ಇವಾಗ ಅವ್ರ ಬಗ್ಗೆ ಅಂಬೇಡ್ಕರ್ ಅಂದ್ರೆ ಒಂದು ದೇವರು ಅಂತಂದಿರ ಅವರು ಸಂವಿಧಾನ ಬರ್ದಿಂದ ದೊಡ್ಡ ದೇವರು ಒಂದು ಇಂಡಿಯಾ ಕೊಟ್ಟಿನ ದೊಡ್ಡದು ಒಂದು ಗಿಫ್ಟು। ಆ ಥರ ಎಲ್ಲ ಮಾತಾಡಬಾರ್ದು। ಈ ನೆಕ್ಸ್ಟ್ ಇವತ್ತು ಬೀದರ್ ಬಂದ್ ಕರೆ ಮಾಡಿದ್ದೇವೆ। ನೆಕ್ಸ್ಟ್ ಅಗರ್ಸೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ದಿಲ್ಲಿಲಿ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿ। ಧನ್ಯವಾದಗಳು। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಚಳುವಳಿಯಲ್ಲಿ ಈ ಬೀದರ್ ಬಂದ್ ಕರೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ರಾಷ್ಟ್ರೀಯ ಭೀಮ್ ಯೋಧ ಸಮಿತಿಯ ಜಿಲ್ಲಾಧ್ಯಕ್ಷನಾದ ಜಿಲ್ಲಾ ಮತ್ತು ತಾಲೂಕಾ ಸಮಿತಿಯ ವತಿಯಿಂದ ಈ ಹೋರಾಟದಲ್ಲಿ ಭಾಗವಾಗಿದ್ದೇವೆ। ಈ ಬೀದರ್ನಲ್ಲಿ ಈ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ನಡೀತಾನೆ ಇದೆ। ಇದು ಯಾವಾಗ ಕಡಿವಾಣ ಬೀಳ್ತದೆ? ಬೀದರ್ನಲ್ಲಿ ಸಚಿವರಿದ್ದಾರೆ, ಸಂಸದರಿದ್ದಾರೆ, ಎಲ್ಲರೂ ಇದ್ದಾರೆ, ಆದರೂ ಕೂಡ ಇದೊಂದು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ಇದಾಗ್ತಾ ಇಲ್ಲ। ಜನರಿಗೆ ಯಾವುದೇ ರೀತಿಯ ಒಂದು ನ್ಯಾಯ ದೊರಕ್ತಾ ಇಲ್ಲ। ಇದು ಆದಷ್ಟು ಜಲ್ದಿ ಈ ಹೋರಾಟದ ಮುಖಾಂತರ ತಿಳಿಸ್ಕೊಡ್ತೇವೆ। ಆದಷ್ಟು ಜಲ್ದಿ ಈ ಒಂದು ಪರಿಹಾರವನ್ನು ಕೊಡಬೇಕು। ಈ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಒಂದು ಫ್ಯಾಷನ್ ಅಂತ ತಿಳ್ಕೊಡ್ರೆ, ಅಂಬೇಡ್ಕರ್ ಎಂಬುದು ಒಂದು ಫ್ಯಾಷನ್ ಅಲ್ಲ, ಇದು ಅವ್ರ ಮನೆಗೆ ಹೋಗ್ತಾ ಇರ್ತದೆ ಅಂತ ಅವ್ರ ಹೆಸರ ಮೇಲೆ ರ್ಯಾಷನ್ ಆಗಿ ಮಾರ್ಪಟ್ಟದ। ಆದರೆ ಈ ದಲಿತರ ಮೇಲಿನ ಅನ್ಯಾಯವನ್ನು ಈಗಿನಿಂದಲ್ಲ, ಆ ಒಂದು ಗುಪ್ತರ ಸಾಮ್ರಾಜ್ಯದ ಕೊನೆಯಿಂದ ಬೃಹದತ್ತಮ್ ಅವರನ್ನು ಸಂಹಾರ ಆದ ನಂತರ ಏನು ಮನುಸ್ಮೃತಿ ಏನು ಪ್ರಾರಂಭ ಆಯಿತೋ ಕ್ರಿಸ್ತಪೂರ್ವ 185ರಿಂದ ಆವಾಗಿನಿಂದ ಈ ಒಂದು ದಲಿತರನ್ನು, ಈ ಒಂದು ಮೂಲ ನಿವಾಸಿಯನ್ನು, ದ್ರಾವಿಡರನ್ನು ತುಳಿತಾನೆ ಬಂದರು। ಆ ಒಂದು ತುಳಿತಕ್ಕೆ ಕಡಿವಾಣ ಹಾಕಬೇಕಾದ್ರೆ 1950ರಲ್ಲಿ ಬಾಬಾ ಸಾಹೇಬರು ಯಾವಾಗ ಸಂವಿಧಾನವನ್ನು ಕೊಟ್ಟರು, ಕೇವಲ ಮಾನವರಿಗೆಲ್ಲ, ಮಾನವನ ಇಡೀ ಜೀವರಾಶಿಗಳಿಗೆ ಈ ಸಂವಿಧಾನವನ್ನು ಜೀವ ತುಂಬಿದಂತಾಗಿದೆ। ಆದರೆ ಇದು ಕೇವಲ ಬಾಬಾ ಸಾಹೇಬ ಒಂದು ದಲಿತರ ಆಸ್ತಿ ಅಲ್ಲ, ಇಡೀ ವಿಶ್ವದ ಆಸ್ತಿ, ನಮ್ಮ ಭಾರತದ ಆಸ್ತಿ, ಸರ್ವ ಜನಾಂಗದ ಆಸ್ತಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ। ಆದರೆ ಈ ಒಂದು ಕೇವಲ ಬಾಬಾ ಸಾಹೇಬರಿಗೆ ಅನ್ಯಾಯ ಆದ್ರೆ ಕೇವಲ ದಲಿತರು ಮಾತ್ರ ಮುಂದೆ ಹೆಜ್ಜಿಗ್ಲತ್ತರ। ಆದರೆ ಬಾಬಾ ಸಾಹೇಬರು ಎಲ್ಲರಿಗೂ OBC, SC, ST ಎಲ್ಲ ಸಮುದಾಯಕ್ಕೆ, ಮಾನವ ಕುಲರಿಗೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ। ಆದರೆ ಯಾರೂ ಕೂಡ ಹೆಚ್ಚು ಒಂದು ಭಾಗಿಯಾಗ್ತಾ ಇಲ್ಲ। ಆದರೆ ಕೆಲವೊಂದು ಜನ ಭಾಗಿಯಾಗಿದ್ದಾರೆ, ಅದು ನಮಗೆ ಸಂತೋಷದ ವಿಷಯ। ಇಂಥ ಒಂದು ಹೋರಾಟದಲ್ಲಿ ಇದು ದೇಶದ ಸಂಪತ್ತು, ಬಾಬಾ ಸಾಹೇಬ್ ಅಂದ್ರೆ ದೇಶದ ಸಂಪತ್ತು, ಈ ಸಂಪತ್ತನ್ನು ಕಾಪಾಡಬೇಕಾದ್ರೆ ಸರ್ವ ಜನಾಂಗರು ಇದರ ಭಾಗಿಯಾಗಬೇಕು ಅಂಥೇಳಿ ಈ ಒಂದು ರಾಷ್ಟ್ರೀಯ ಭೀಮ್ ಯೋಧ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಈ ಒಂದು ಬೈಟನ್ನು ಕೊಡ್ತಾ ಇದ್ದೇನೆ। ರಾಜ್ಕುಮಾರ್ ಪ್ರಸಾದೆ, ರಾಷ್ಟ್ರೀಯ ಭೀಮ್ ಯೋಧ ಸಮಿತಿಯ ಜಿಲ್ಲಾಧ್ಯಕ್ಷರು।